ಬಂದ ನೀ ಸೀರ್ಯಾಗ ಎಷ್ಟರೆ ಮಾಡತೀಯ ಈ ಊರ. ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರೆ ಆಕಾಶ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಸೊ ಇವಾಗ ಏನು ಪ್ರೀವಿಯಲ್ಲಿ ವಿಡಿಯೋ ನೋಡ್ಕೊಂಡ್ರಲ್ಲ, ಸೊ ಅದೇ ರೀತಿಯಾಗಿರೋ ಒಂದು ವಿಡಿಯೋನ ಯಾವ ರೀತಿ ಎಡಿಟ್ ಮಾಡ್ಕೊಳ್ಳೋದಿಲ್ಲ ಮತ್ತು ಅಲೈಟ್ ಮೋಷನಲ್ಲಿ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಎಂಡ್ ತನಕ ನೋಡ್ತಾ ಹೋಗೋಕೆ ತುಂಬಾ ಸಿಂಪಲ್ ಆಗಿ ವಿಡಿಯೋನ ನಿಮಗೆ ಯಾವ ರೀತಿ ಎಡಿಟ್ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋನ ಎಂಡ್ ತನಕ ನೋಡ್ತಾ ಹೋಗಿ. ಚಾನಲ್ಗೆ ಏನಾದರೂ ಹೊಸ ವಿಡಿಯೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋನ ನಿಮ್ಮೊಂದು ಎಲ್ಲ ಫ್ರೆಂಡ್ಸ್ಗಳು ಕೂಡ ಶೇರ್ ಮಾಡಿ ಸಪೋರ್ಟ್ ಮಾಡೋದಕ್ಕೆ ಕೇಳ್ಕೊತಿದ್ದೀನಿ ಅಕ್ಕ. ದಯವಿಟ್ಟು ಎಲ್ರಿಗೂ ಶೇರ್ ಮಾಡೋದಕ್ಕೆ ಕೇಳ್ಕೊತಿದ್ದೀನಿ. ಇವಾಗ ವಿಡಿಯೋನ ಯಾವ ರೀತಿ ಎಡಿಟ್ ಮಾಡೋದು ಅಂತ ನೋಡೋಣ ಅಕ್ಕ. ಫಸ್ಟ್ ಆಫ್ ಆಲ್ ನೀವೇನು ಮಾಡ್ಕೊಬೇಕಂದ್ರೆ, ನಾನು ನಿಮಗೆ ಟೆಲಿಗ್ರಾಮ್ನಲ್ಲಿ ಕನ್ನಡ ಫಾಂಟ್ನ ಕೊಟ್ಟಿರ್ತೀನಿ ಅಕ್ಕ. ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಇದೆ. ಇಲ್ಲಿ ನೀವು ಕನ್ನಡ ಫಾಂಟ್ಸ್ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಯೂನಿಕೋಡ್ ಫಾಂಟ್ ಸಿಗುತ್ತೆ. ಆ ಒಂದು ಫಾಂಟ್ನ ಡೌನ್ಲೋಡ್ ಮಾಡಿಕೊಂಡು ಇಂಪೋರ್ಟ್ ಮಾಡ್ಕೊಳ್ಳಿ. ಯಾವುದಾದ್ರೂ ಫಾಂಟ್ನ ಡೌನ್ಲೋಡ್ ಮಾಡ್ಕೊಳ್ಳೋಕೆ ನಿಮಗೆ ಆಲ್ರೆಡಿ ಎಲ್ಲ ಟೆಕ್ಸ್ಟ್ಗಳೆಲ್ಲ ನೋಡೋದಕ್ಕೆ ಸಿಗುತ್ತೆ ಓಕೆನಾ. ಜಸ್ಟ್ ನಾನು ಇಲ್ಲಿ ಏನು ಮಾಡಬೇಕಾಗಲ್ಲ, ಇಲ್ಲಿ ನೀವು ಫೋಟೋನ ರೀಪ್ಲೇಸ್ ಮಾಡ್ಕೊಂಡ್ರೆ ಸಾಕು, ವಿಡಿಯೋನ ಎಡಿಟ್ ಮಾಡ್ಕೊಬೋದು. ಇವಾಗ ಫೋಟೋನ ಯಾವ ರೀತಿ ರೀಪ್ಲೇಸ್ ಮಾಡ್ಕೊಳ್ಳೋದು ತೋರಿಸ್ಕೊಡ್ತೀನಿ. ನಾನು ಇಲ್ಲಿ ತುಂಬ ಫೋಟೋಸನ್ನು ಆ್ಯಡ್ ಮಾಡಿಲ್ಲ, ಒಂದು 4-5 ಫೋಟೋಸ್ಗಳನ್ನ ಮಾತ್ರ ನಾನು ಇಲ್ಲಿ ಇಂಪೋರ್ಟ್ ಮಾಡ್ಕೊಂಡಿರೋದು. ನಾನು ನಿಮಗೆ ಇಲ್ಲಿ ಒಂದೊಂದಾಗಿ ಫೋಟೋಸ್ನ ಯಾವ ರೀತಿ ರೀಪ್ಲೇಸ್ ಮಾಡೋದು ತಿಳಿಸ್ಕೊಡ್ತೀನಿ ಓಕೆನಾ. ಸೊ ಇವಾಗ ಏನು ಮಾಡ್ಕೊಬೇಕಂದ್ರೆ, ಇಲ್ಲಿ ಫಸ್ಟಲ್ಲಿ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಒಂದು ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡಿದ ತಕ್ಷಣ ಸೊ ನಿಮಗೆ ಈ ರೀತಿ ನೋಡೋದಕ್ಕೆ ಸಿಗುತ್ತೆ. ಇವಾಗ ನೀವೇನು ಮಾಡ್ಕೊಬೇಕಂದ್ರೆ, ಇಲ್ಲಿ ಕಲರ್ ಆ್ಯಂಡ್ ಫಿಲ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕಲರ್ ಆ್ಯಂಡ್ ಫಿಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಇಮೇಜ್ ನೇಮ್ ಮೇಲೆ ಕ್ಲಿಕ್ನ ಮಾಡ್ಕೊಬೇಕಾಗುತ್ತೆ. ಇಮೇಜ್ ನೇಮ್ ಮೇಲೆ ಕ್ಲಿಕ್ನ ಮಾಡ್ಕೊಂಡ್ರೆ ನಿಮಗೆ ಈ ರೀತಿ ನೋಡೋದಕ್ಕೆ ಸಿಗುತ್ತೆ. ಇಲ್ಲಿ ನೀವು ಯಾರೊಂದು ವಿಡಿಯೋನ ಎಡಿಟ್ ಮಾಡ್ಕೋಬೇಕು ಅನ್ಕೊಂಡಿರ್ತಾರೆ ಅವರ ಒಂದು ಇಮೇಜ್ ನೇಮ್ ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನಾನು ಫಾರ್ ಎಕ್ಸಾಂಪಲ್ ಇವಾಗ ಈ ಒಂದು ಇಮೇಜ್ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಟಾಪ್ನಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಡ್ಬೋದು, ಇಲ್ಲಿ ಇಮೇಜ್ ಇಲ್ಲಿ ರೀಪ್ಲೇಸ್ ಆಗಿದೆ. ಸೊ ಇದೇ ರೀತಿ ಕೂಡ ನೀವು ಕೂಡ ಇಲ್ಲೊಂದು ಇಮೇಜಸ್ಗಳನ್ನ ನೀವು ಇಲ್ಲಿ ರೀಪ್ಲೇಸ್ ಮಾಡ್ಕೊಬೇಕಾಗುತ್ತೆ. ಎಲ್ಲ ಒಂದು ಫೋಟೋಸ್ ಇಮೇಜಸ್ಗಳನ್ನ ನೀವು ಇಲ್ಲಿ ರೀಪ್ಲೇಸ್ ಮಾಡ್ಕೊಂಡ್ರೆ ಸಾಕು, ನಿಮ್ಮೊಂದು ವಿಡಿಯೋ ಕಂಪ್ಲೀಟಾಗಿ ಎಡಿಟಿಂಗ್ ಆಗಿರುತ್ತೆ. ನೆಕ್ಸ್ಟ್ ಇವಾಗ ನೀವೇನು ಮಾಡ್ಕೊಬೇಕಂದ್ರೆ, ಇವಾಗ ಎಡಿಟ್ ಆಗಿರೋ ವಿಡಿಯೋನಲ್ಲಿ ಟಾಪ್ನಲ್ಲಿ ಶೇರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಓಕೆನಾ, ಇಲ್ಲಿ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ವಿಡಿಯೋ ಕಂಪ್ಲೀಟಾಗಿ ಸೇವ್ ಆಗಿರುತ್ತೆ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ನ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ಹೊಸ ವಿಡಿಯೋಸ್ಗಳನ್ನ ನಾನು ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.